ರಾಘವೇಂದ್ರ ಸಮಾಜ ದಲಿತ ಸಂಘ ಸಮಾಜ ಸಮಿತಿಯ ತಾಲೂಕು ಅಧ್ಯಕ್ಷರು, ಮೂರ್ತಿ ಚಿಕ್ಕರೆ ಹಿರಿಯ ಉಪಾಧ್ಯಕ್ಷರು, ನಿಜವಾಗಲೂ ಸಿದ್ದರಾಮು ನಮ್ಮ ದಲಿತ ಸಂಘದ ಸಮಾಜ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಮತ್ತು ಅಂಬೇಡ್ಕರ್ ವಾರಿಯರ್ಸ್ ಸಂಘಟನೆಯ ತಾಲೂಕು ಅಧ್ಯಕ್ಷರು, ಗೌಡದೇವ ಸೋಮಶೇಖರ್ ಕರ್ನಾಟಕ ದಲಿತ ಸಂಘ ಸಮಿತಿಯ ಮಂಡ್ಯ ತಾಲೂಕು ಸಂಘಟನಾ ಚಾಲಕ. ಏನು ಕಳೆದ 15 ದಿನಗಳಿಂದ ಮದ್ದೂರಿನಲ್ಲಿ ಮದ್ದೂರು ಪುರಸಭೆಯನ್ನು ನಗರಸಭೆಗೆ ಅಪ್ಗ್ರೇಡ್ ಮಾಡಿ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಆ ಅಧಿಸೂಚನೆ ವಿರುದ್ಧ ನಮಗೆ ನಗರಸಭೆ ಬೇಡ, ಗ್ರಾಮ ಪಂಚಾಯತಿಗೆ ಉಳಿಯಬೇಕು ಅಂತೇಳಿ ಕೆಂಚಲಗೆರೆ ಗ್ರಾಮ ಪಂಚಾಯಿತಿ, ಹೊನ್ನಳ್ಳಿ ಗ್ರಾಮ ಪಂಚಾಯಿತಿ, ಚಾಮಳ್ಳಿ ಗ್ರಾಮ ಪಂಚಾಯಿತಿ, ನಮ್ಮ ಸೋಮಳ್ಳಿ ಗ್ರಾಮ ಪಂಚಾಯಿತಿ 4 ಗ್ರಾಮ ಪಂಚಾಯಿತಿ ಹಳ್ಳಿಗಳ ಮುಖಂಡಗಳು ಸಾಮಾನ್ಯ ಜನರು ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮದ್ದೂರು ಶಾಸಕರು ಚಳುವಳಿಗಾರರನ್ನ ಉದ್ದೇಶಿಸಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಆಗಿದೆ ಅದನ್ನು ಖಂಡಿಸಿ ನಾನು ನಮ್ಮ ಸೋಮಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿಭಟನೆ ಮಾಡುವಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಖಂಡಿಸಿ ಶಾಸಕರ ಹೇಳಿಕೆಯಿಂದ ಖಂಡಿಸಿ ಮಾತಾಡಿದೆ. ಈ ವಿಚಾರದಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುರೇಶ್ ಕಟ್ಟಿ ಈ ಮನುಷ್ಯ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಮಾಧ್ಯಮ ಗೋಷ್ಠಿಯಲ್ಲಿ ನನ್ನ ತೇಜವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಆಧಾರ ಇದು ಸುಳ್ಳು ಆರೋಪವನ್ನು ಮಾಡಿ ಅದು ಮಾಧ್ಯಮದಲ್ಲಿ ಮತ್ತೆ ದೃಶ್ಯ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿದೆ. ಈ ವಿಚಾರಕ್ಕೆ ನಾನು ಸುರೇಶ್ ಕಿಂಟಿ ನೇರ ಪ್ರಶ್ನೆ ಮಾಡ್ತೀನಿ. ನನ್ನ ಮೇಲೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳಿದೆ. ನಾನು ಹೆಂಗೆ ಬಂದೆ, ಹೆಂಗೆ ಬಂದೆ, ಯಾವ ಸ್ಟೇಜ್ ಇದೆ ಅಂತೆಲ್ಲ ಹೇಳಿದ್ದೆ, ಅದೊಂದು ಕಡೆ ಇದೆ. ಆದರೆ ನಾನು ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ದಲಿತರ ನಿವೇಶನಗಳನ್ನು ಕಬಳಿಸಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು, ಆಧಾರರಹಿತ ಸುಳ್ಳು ಆರೋಪ. ಸುರೇಶ್ ಕಂಟಿಗೆ ತಮ್ಮನ್ನು ಕೇಳ್ತೀನಿ, ನಿನಗೆ ತಾಕತ್ತಿದ್ರೆ ದಾಖಲೆ ಸಾಬೀತು ಮಾಡಿ. ಮತ್ತೊಂದು ಕಡೆ ಅಟ್ರಾಸಿಟಿ ದೂರ ದಾಖಲಿಸಿ ಹಣ ವಸೂಲಿ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ. ಇದು ಕೂಡ ಸದ್ಯಕ್ಕೆ ದೂರವಾದದ್ದು. ನಾನು ಕಳೆದ ಮದ್ದೂರು ಪುರಸಭೆ ಆವರಣದಲ್ಲಿ 27 ದಿವಸ ಒಬ್ಬ ಹೊರಗುತ್ತಿಗೆ ನೌಕರನ ಅನ್ಯಾಯದ ಪ್ರತಿಭಟನೆ ಮಾಡಿದಾಗ ಅವರು ಕೂಡ ಇದನ್ನು ಪುನರುಚ್ಚರಿಸಿದರು. ಮೊದಲು ಅದನ್ನು ಮುನ್ನಡೆ ತಂದರು. ಆಗ ನಾನು ಇದು ಪತ್ರಿಕಾಗೋಷ್ಠಿ ಮಾಡಿ ನಾನು ಅವರಿಗೆ ಹೇಳಿದ್ದೆ, ಸಾಬೀತು ಮಾಡಿದ್ರೆ ನಾನು ಜಿಲ್ಲೆಯಿಂದಲೇ ನಡಿಬಾರಾಗ್ತೀನಿ, ಜೊತೆಗೆ ಸಾರ್ವಜನಿಕ ಜೀವನದಿಂದ ದೂರ ಹೋಗ್ತೀನಿ, ಹೋರಾಟದ ಜೀವನದಿಂದ ತೆಗೆದು. ಆದರೆ ಈ ಮನುಷ್ಯ ಮತ್ತೆ ಆ ಮನುಷ್ಯರಿಗೂ ನಮಗೂ ಯಾವುದೇ ವೈಯಕ್ತಿಕ ನಿಂದನೆ ಇರಲಿಲ್ಲ. ಯಾವುದೋ ಹೋರಾಟದ ವಿಚಾರದಲ್ಲಿ ಮಧ್ಯೆ ಬಂದು ಇವ್ರು ಮಾತಾಡೋದು ಸರಿಯಲ್ಲ. ನಾವು ಎಲ್ಲ ಮುಖಂಡರು ನಾವು ಅವ್ರಿಗೆ ಆಗ್ರಹ ಪಡಿಸ್ತೀವಿ, ಬಹಿರಂಗ ಸಭೆಯನ್ನು ಆಚರಿಸ್ತೀವಿ. ಇಲ್ಲ ಅಂದ್ರೆ ಮಾಧ್ಯಮ ಮುಂದೆ ದಾಖಲೆಯನ್ನು ನೀಡಿ ಅದು ಸಾಬೀತುಪಡಿಸ್ತೀವಿ ಅಂತ ಒತ್ತಾಯ ಮಾಡ್ತಾ, ಇವತ್ತು ನನ್ನ ಮೇಲೆ ಏನು ಅಟ್ರಾಸಿಟಿ ಕೇಸ್ ಹಾಕಿಸಿ ಹಣವನ್ನು ವಸೂಲಿ ಮಾಡಿ ಅಂತ ಆರೋಪ ಮಾಡಿದ್ದಾನೆ ಈ ಮನುಷ್ಯ ಜಿಲ್ಲಾ ಪಂಚಾಯತ್ ಮೆಂಬರ್ ಅಧ್ಯಕ್ಷ ಆಗಿದ್ದ ಕಾಲಘಟ್ಟದಲ್ಲಿ ಮಂಡ್ಯ ತಾಲೂಕಿನ ಒಬ್ಬ ಹೆಣ್ಣುಮಗಳು ಮದ್ದೂರು ತಾಲೂಕಿನ ಮೇಲ್ಜಾತಿ ಯುವಕನ ಜೊತೆ ಪ್ರೇಮ ಆಗ್ತದೆ. ಆ ವಿಚಾರದಲ್ಲಿ ನ್ಯಾಯ ಕೊಡ್ಸೋಣ ಅಂತ ಕೇಳಿದ್ರೆ ಆ ಹೆಣ್ಮಕ್ಳ ಹತ್ರ 30,000 ದುಡ್ಡು ಹಣವನ್ನು ಇಸ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡಿಸಿ, ಮತ್ತೆ ಯಾರು ಆರೋಪಿ ಇದ್ದಾನೆ ಆ ವ್ಯಕ್ತಿಯ ಸಂಪರ್ಕ ಮಾಡಿ ಅವನಿಂದ 3 ಲಕ್ಷ ಹಣವನ್ನು ಪಡೆದು ಅವನಿಗೆ ಇವನೇ ಲಾಯರ್ ಹಿಡಿದು ಕೋರ್ಟ್ ಜಾಮೀನು ಕೊಡಿಸಿ
ಆ ಹೆಣ್ಮಗಳಿಗೆ ಅನ್ಯಾಯ ಮಾಡುವಂತ ನ್ಯಾಯವಂತ ಅವನ ಪಕ್ಕದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅನುವಳಿ ಸಿದ್ದರಾಜ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಕೆಡಿಪಿ ಸದಸ್ಯ. ಆ ಮನ್ಸ ಕಳೆದ ಒಂದು 8 ತಿಂಗಳ ಹಿಂದೆ ಒಬ್ಬ ಮೇಲ್ಜಾತಿಯವರ ಮೇಲೆ ಸುಡು ದೂರನ್ನು ದಾಖಲಿಸಿ ಅದು ದೂರು ನೀಡಿ ನ್ಯಾಯ ಪಂಚಾಯತ್ ಮೂಲಕ 1 ಲಕ್ಷ ಹಣ ಪಡೆದು ದೂರನ್ನು ವಾಪಸ್ ತಗೊಂಡಿದ್ದಾರೆ. ಪಕ್ಕದಲ್ಲೇ ಕುಣಿಸ್ಕೊಂಡು ಸೋರಿಸ್ಕೊಂತೀನಿ, ನನ್ನ ಮೇಲೆ ಆರೋಪ ಮಾಡ್ತೀಯಲ್ಲ, ನಿನಗೆ ಮಾನ ಮೊರೆಯಲ್ಲಿ ನಾಚಿಕೆ ಇಲ್ವಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಮಾಡ್ತೀವಿ, ಬೇಕಾದ್ರೆ ಬನ್ನಿ, ಬೇರೆ ಚರ್ಚೆ ಬನ್ನಿ. ಅದೇ ವ್ಯಕ್ತಿ ಸಿದ್ದರಾಜು, ಅವನ ಮಗ ಆ ಊರಿನಲ್ಲಿ ಈಜಾಡಕ್ಕೆ ಹೋಗಿ ನೀರಿನ ಕೊಂಡದಲ್ಲಿ ಬಿದ್ದಿ ಮೂಳೆ ಕತ್ತು ಡ್ಯಾಮೇಜ್ ಆಗಿದೆ. ಮದ್ದೂರು ಸಿದ್ದೇಗೌಡ ಹಾಸ್ಪಿಟಲಲ್ಲಿ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ತಗೊಂಡು ಮೈಸೂರು ನಾರಾಯಣ ಹಾಸ್ಪಿಟಲ್ನಲ್ಲಿ ಸುಮಾರು 3 ತಿಂಗಳು ಅಲ್ಲಿ ಅಡ್ಮಿಟ್ ಮಾಡಿ ನಂತರ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಯಾವುದೋ ಒಂದು ಫೇಕ್ ಅವನ ಗಾಡಿ ಬೈಕ್ ಕೊಟ್ಟು ಅಪಘಾತಗೀಡಾಗಿದ್ದಾನೆ ನನ್ನ ಮಗ ಅಂತೇಳಿ ದೂರು ದಾಖಲಿಸಿ ಇನ್ಶೂರೆನ್ಸ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲಾಖೆನ ವಂಚಿಸಿ ಪರಿಹಾರ ತಗೊಳ್ಳಿಕ್ಕೆ ಮದ್ದೂರು ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಅವಳು ಮಾಡಿರೋದು ಕೋರ್ಟಂಟಿ. ಒಬ್ಬ ಕೋರ್ಟಂಟಿಯನ್ನ ಜೊತೆ ಇಟ್ಕೊಂಡು ಮಾತಾಡ್ತೀವಿ. ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಾವು ಮೊನ್ನೆ SP ಅವ್ರಿಗೆ ದೂರು ಕೊಡ್ತೀವಿ ಅವನ ಮೇಲೆ. ಈ ತರ ಸುಳ್ಳು ಕೇಸ್ ಹಾಕಿಸಿ ಪೊಲೀಸ್ ಇಲಾಖೆಯನ್ನ ಇನ್ಶೂರೆನ್ಸ್ ಕಂಪ್ನಿಯನ್ನ ವಂಚಿಸಿಕೊಟ್ಟಿದ್ದಾನೆ. ಇದು ಸತ್ಯಾಸತ್ಯ ತನಿಖೆ ಆಗಬೇಕು, ಅವ್ರನ್ನ ಕ್ರಮ ಆಗಬೇಕು ಅಂತ ನಾವು ಪೊಲೀಸ್ ಮಾನ್ಯ ವರಿಷ್ಠಾಧಿಕಾರಿಗಳು ದೂರು ಕೊಡ್ತೀವಿ. ಮತ್ತೊಂದು ಕಡೆ ಈ ಮನ್ಸ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ, ಸದಸ್ಯ ಆಗಿದ್ದಾಗ ಎಲ್ಲ ಇಲಾಖೆಯ ಹಾಸ್ಟೆಲ್ಗಳು ವಾರ್ಡನ್ಗಳ ಹತ್ರ ಮತ್ತೆ ಆರೋಗ್ಯ ಇಲಾಖೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಂದ ಪ್ರತಿ ತಿಂಗಳು ಮಂತ್ಲಿ ಹಣವನ್ನು ಪಡೆದಿರುವಂತ ನನ್ನ ಹತ್ರ ಮಾಹಿತಿ ಇದೆ. ಇದು ಹೆಣ್ಣು ಕಾಸಲ್ವಾ ಸುರೇಶ್ ಕಂಠಿ? ಟೋಲ್ ಗಿರಾಕಿ ನೀರಲ್ವಾ ಸುರೇಶ್ ಕಂಠಿ? ಮೊನ್ನೆ 27ನೇ ತಾರೀಕು ಶನಿವಾರ ಬೆಂಗಳೂರಿಂದ ಕಾರಲ್ಲಿ ಬರ್ತಾ ಇದ್ದಾನೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡ ಮದ್ದೂರು ಟೌನ್ನ ನಾಗಭೂಷಣ್ ಅವನು ಕಾರಲ್ಲಿ ರಾಮನಗರದಿಂದ ಬರ್ತಾನೆ. ಅವನ ಅಡ್ಗಟ್ಟಿ ಬಾ ಕಾಫಿ ಕುಡಿದು ಕರ್ಕೊಂಡು ಹೋಗಿ ಕಾರಲ್ಲಿ ಕುಂಚ್ಕೊಂಡು ಕಂತೆ ತೋರಿಸಿ ಲಕ್ಷಗಟ್ಟಲೆ ಕಾರ್ಪುರ ತುಂಬಿಕೊಂಡು ಹೋಗೋದು ತೋರಿಸಿ, ನಾನು ಪರಮೇಶ್ವರ್ ಸಾಹೇಬ್ರು ಕಡೆಯಿಂದ ಹಣ ತರ್ತಾ ಇದ್ದೀನಿ ನೋಡು ತೋರಿಸಿ, ಅವನ ಮೇಲೆ 7 ಲಕ್ಷ ಹಣವನ್ನು ಇಟ್ಕೊಂಡಿದ್ದೀನಿ ಅಂತ ಆರೋಪ ಮಾಡಿ ಗುಂತ ಸೇರಿಸಿ ಗಲಾಟೆ ಮಾಡ್ತಾನೆ. ಅಲ್ಲಿಂದ ಅವನು ನಾಗಭೂಷಣ್ ನಿರ್ಗಟ್ಟು ಕೊಡ್ತಾನೆ. ನಿರ್ಗಟ್ಟದಲ್ಲಿ ಗಲಾಟೆ ಮಾಡಿ ಅಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಸಂಬಂಧ ಮದ್ದೂರು ಹಾಸ್ಪಿಟಲಲ್ಲಿ MLC ಆಗಿ ಮದ್ದೂರು ಕೇಸಲ್ಲಿ ದೂರು ಇದಾಗಿದೆ. ಮತ್ತೆ ಪರಮೇಶ್ವರ್, ಯಲ್ಲೂರು ಸ್ವಾಮಿಯವರು ಮತ್ತೆ ಜಮೀರಾಮಲ್ ಅವರ ಹೆಸರು ಹೇಳ್ಕೊಂಡು ಅಧಿಕಾರಿಗಳಿಂದ ವರ್ಗಾವಣೆ ಮಾಡಿಸ್ತೀನಿ, ಕೆಲಸ ಮಾಡಿಸ್ತೀನಿ ಅಂತ ಜನಸಮ್ಮತಿ ಹತ್ರ ಲಕ್ಷ ಹಣವನ್ನ ಪಡೆದು ಇದನ್ನ ಮಾಡಿದ್ದಾರೆ. ಲಕ್ಷ ಹಣ ಎಲ್ಲಿದೆ? ಆ ಮನುಷ್ಯ ನಾಗಭೂಷಣ್ ಕೂಡ ಸೈನ್ ಹಾಕಿದ್ದಾನೆ. ನನ್ನ ಸಾಕ್ಷಿ ಇದೆ, ನಿಮಗೆ ಕೊಟ್ಟಿದ್ದೀನಿ.
ಸಾಕ್ಷಿ ಬಹಿರಂಗಪಡಿಸ್ತೀನಿ. ಜೊತೆಗೆ ಈ ಬಗ್ಗೆ ನಾನು ಮೊನ್ನೆ ಪರಮೇಶ್ವರ್ ಸಾಹೇಬರು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ IGDG ಒತ್ತಾಯ ಮಾಡ್ತೇನೆ. ಈ ಮನ್ಸ ಮೇಲೆ ಅಷ್ಟಾಣ 70 ತನಿಖೆ ಆಗಬೇಕು. ಜೊತೆಗೆ ನನ್ನ ವೈಯಕ್ತಿಕ ನಾನು ಹೋರಾಟದ ಜೀವನಕ್ಕೆ ಬಂದ ಮೇಲೆ ಆಟೋ ಓಡಿಸ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ನನ್ನ ಸ್ವಂತ ಬೇರೆ ಬೇರೆ ನ್ಯಾಯಯುತವಾಗಿ ವ್ಯವಹಾರ ಮಾಡ್ಕೊಂಡು ನಾನು ಬಂದಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಋಣದಲ್ಲಿ ನಾನು ಇದ್ದೀನಿ. ಸರ್ಕಾರದಿಂದ ಸಾಲ ಸೌಲಭ್ಯ ಪಡ್ಕೊಂಡು ನಾನು ಹೊಟ್ಟೆ ತುಂಬ ನನ್ನ ಮಕ್ಕಳನ್ನ ಊಟ ಮಾಡ್ತಾ ಇದ್ದೀನಿ. ಅಂತಾನೆ ಅವರ ಈಗ ಸಾಕ್ಷಿ ತಗೊಂಡು ಮೊದಲು ತೋರಿಸ್ಲಿ, ನಾನು ಸಾಕ್ಷಿಯನ್ನು ನಿಮ್ಮ ಮುಂದೆ ರಿಲೀಸ್ ಮಾಡ್ತೀನಿ. ಸರಿ, ಫೈನಲ್ ಆಗಿ ಇದು ಬರ್ದಿದ್ದೀನಿ. ಇದ್ರ ಮೇಲೆ ಯಾವ ಅದು ದಾಖಲೆ ಅಲ್ಲ, ಅದು ನಿಮ್ದು ಬರೀ ಹೇಳಿಕೆ ಅಲ್ಲ. ಹೇಳಿಕೆ ನಾನು ಏನು ಆರೋಪ ಪಟ್ಟಿಯನ್ನು ಈ ವಾರದಲ್ಲಿ ಆ ಥರ ಎಲ್ಲ ಕೇಳಿ ಸರ್, ನಾನು ಆರೋಪ ಪಟ್ಟಿ ನಾಳೆ ಏನಾದ್ರು ನಮ್ಮ ಕೋರ್ಟ್ಗೆ ನಾನು ಹಾಕ್ತೀನಿ ಕೇಸ್. ಅವನು ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಹಾಕ್ತೀನಿ ಕೇಸ್. ನಾನು ನಿಮ್ಗೆ ಕೊಟ್ಟಿದ್ದೀವಿ, ಸೈನ್ ಮಾಡಿ ಕೊಟ್ಟಿದ್ದೀವಲ್ಲ ನಾವು. ನಿಮ್ಮ ಮೇಲೆ ಕೇಸ್ ಬರೋದಿಲ್ಲ. ನಿಮ್ಗೆ ಹೆಂಗೆ ಹೇಳ್ತೀರಿ? ನೀವು ಇವತ್ತು ಪ್ರೆಸಿಡೆಂಟ್ ತೊಗೊಂಡೈತೀರಿ, ನಾಳೆ ಅವ್ನ ಕೇಸ್ ಹಾಕ್ತಾನೆ. ಅಲ್ಲಲ್ಲ, ಅವನ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿರೋ ನಾನು, ನೀವಲ್ಲ. ನಾವು ಅದನ್ನ ಹೇಳ್ತಿರೋದು ಬರೀ ಆರೋಪ. ಕೇಸ್ ಮಾಡ್ತಾನೆ ನಾವು. ಬರೀ ಆರೋಪ ಇದು. ಹೌದು, ಆರೋಪ. ಎಸ್, ನಾನು ಆರೋಪ ಮಾಡ್ತಾ ಇದ್ದೀನಿ. ಆರೋಪನ ಅವ್ನು ಮಾಡಿರೋ ಆರೋಪಕ್ಕೆ ಮೊದಲು ದಾಖಲೆ ಕೊಡ್ಲಿ, ನಂತರ ನಾನು ಕೊಡ್ತೀನಿ. ಮತ್ತೊಂದು ವಿಚಾರ, ಇನ್ನೊಂದು ವಿಚಾರ ಮೊನ್ನೆ ಮೊನ್ನೆ ಕ್ಯಾತ್ಕಟ್ಟದಲ್ಲಿ ಒಂದಿಬ್ರು ದಲಿತ ಯುವಕರು ಆಲ್ಗುಡ್ನಳ್ಳಿ ದಲಿತ ಯುವಕರು ಕ್ಯಾತ್ಕಟ್ಟ ಕಾಲುವೆಯಲ್ಲಿ ಈಜುಡಿಗೆ ಬಿದ್ದು ಸಾವನ್ನಪ್ತಾರೆ. ಆ ವಿಚಾರದಲ್ಲಿ ಅಧಿಕಾರಿಗಳ ಹತ್ರ 10,000 20,000 ಕಲೆಕ್ಟ್ ಮಾಡಿದ್ದಾರೆ. ಯಾರ್ಯಾರು ಅಂತ ನಾನು ಬಹಿರಂಗಪಡಿಸ್ತೀನಿ, ಅವನ ಸಮಕ್ಷ ಬಹಿರಂಗಪಡಿಸ್ತೀನಿ. ಯಾರ್ಯಾರು ಕೊಟ್ಟಿದ್ದಾರೆ ನಮ್ಮ ಹತ್ರ ಆಧಾರ ಇದೆ. ಹೇಳ್ಬಿಡ್ತೀವಿ ಸರ್, ಅವನು ಮಾತಾಡಿ. ಆ ಹಣವನ್ನ ಇವನು ಹೆಚ್ಚು ಹಣ ವಸೂಲಿ ಮಾಡಿ ಅವನ ಶೋಷಿತ ಸಮುದಾಯದ ವೇದಿಕೆ ಹೆಸರಿನಲ್ಲಿ ಆ ಊರಿಗೆ ಹೋಗಿ ತಲಾ 20,000 ಕೊಟ್ಬಿಟ್ಟು ಪತ್ರಿಕೆಯಲ್ಲಿ ನನ್ನ ಸ್ವಂತ ಹಣದಲ್ಲಿ ನಾನು ಕೊಟ್ಟಿದ್ದೇನೆ ಅಂತ ಪೋಸ್ಟ್ ಕೊಡ್ತಾರೆ. ನೀವು ಬರೀ ಆರೋಪ ಅಂಬೇಡ್ಕರ್ ಅವರು